ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೇ, ಮುಕ್ತಿದಾಯಕ ನೀನೇ, ಹೃದಯವಂತ ನೀನೇ. ನೀ ಜೀವ ಭಾವ ನೀನೇ ದೇವ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಹೆಸರು ಸತ್ಯನಾರಾಯಣ. ನಾನು ಹಿಂದೂ ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದ ಬಂದ ವ್ಯಕ್ತಿ. ನನ್ನ ಜೀವಿತ ಒಂದು ಕಠಿಣತನ, ಒಂದು ಕುಡುಕತನ, ಒಂದು ರೌಡಿಸಮ್, ಈ ರೀತಿಯಾದ ನನ್ನ ಜೀವಿತದಲ್ಲಿ ನಾನು ಬೆಳೆದು ಬಂದ ವ್ಯಕ್ತಿಯಾಗಿದ್ದೆ. ಬಿಡುಗಡೆ ಇಲ್ಲದೆ ಒಂದು ಭಯದ ವಾತಾವರಣದಲ್ಲಿ ನಾನು ಜೀವಿಸ್ತಾ ಇದ್ದೆ. ಈ ರೀತಿ ಇರುವಾಗ ಒಬ್ಬರು ದೇವರ ಕ್ರೈಸ್ತ ವಿಶ್ವಾಸಿ ನನಗೋಸ್ಕರ ಪ್ರಾರ್ಥಿಸಿದ್ದರು. ಅವರು ಯೇಸು ಕ್ರಿಸ್ತನ ಪರಿಚಯ ನಮಗೆ ಕೊಟ್ಟರು. ಯೇಸು ಕ್ರಿಸ್ತನನ್ನು ನಂಬಿ ನೀವು ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡೋದಾದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆಂಬುದಾಗಿ ಹೇಳಿದರು. ಆದರೆ ನಾನು ಆ ಮಾತಿಗೆ ಅವಿಧೇನಾದೆ. ಒಂದು ದಿನ ಕತ್ತಲೆಯಲ್ಲಿ ನಾನು ಮಲಗಿರುವಾಗ ಒಂದು ಬೆಳಕು ನನಗೆ ಉಂಟಾಯಿತು. ಆ ಬೆಳಕು ಯಾರು ಎಂಬುದು ನನಗೆ ಕಾಣಲಿಲ್ಲ. ಒಟ್ಟಿನಲ್ಲಿ ಆ ಒಂದು ಮಾತು, ಆ ಸ್ವರ ಅವ್ರು ಹೇಳ್ತಾ ಇದ್ದದ್ದು ನನ್ನ ಕಿವಿಗೆ ಬಿತ್ತು. ಆಗ ನಿಜವಾದ ಯೇಸು ಕ್ರಿಸ್ತನ ಒಂದು ಪ್ರೀತಿ, ಯೇಸು ಕ್ರಿಸ್ತನ ಬೆಳಕು ಎಂಬುದಾಗಿ ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ನಂಬಿದೆ. ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ನಂಬಿದ ಅಂದಿನಿಂದ ಇಂದಿನವರೆಗೂ ದೇವರ ವಾಕ್ಯಗಳನ್ನ ನಾನು ಓದಿಸೋಕ್ಕೆ ನನ್ನ ಜೀವಿತವನ್ನು ಸಮರ್ಪಿಸಿಕೊಂಡೆ. ಯೇಸು ಕ್ರಿಸ್ತನ ಮನಪೂರ್ವಕವಾಗಿ ಅಂಗೀಕರಿಸಿಕೊಂಡು ನಾನು ಪಶ್ಚಾತ್ತಾಪ ಪಟ್ಟೆ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಈಗ ನಾನು ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯಕ್ಕನುಸಾರ ನಾನು ಜೀವಿಸುವಾಗ ನನ್ನ ಜೀವಿತದಲ್ಲಿ ಬಿಡುಗಡೆ, ಸಮಾಧಾನ, ಸಮೃದ್ಧಿ ಎಲ್ಲ ದೇವರು ನನಗೆ ಯೇಸು ಕ್ರಿಸ್ತನ ಮೂಲಕ ನನಗೆ ಒದಗಿಸಿಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ತಂದೆಯು ನೀವೇ, ತಾಯಿಯು
ಕುರುಬಾನು ನೀನಲ್ಲವೇ, ಒಳ್ಳೆ ಕುರುಬಾನು ನೀನಲ್ಲವೇ, ನಾನಿನ್ನ ಕುರಿಮರಿಯೋ, ನಾನಿನ್ನ ಕುರಿಮರಿಯೋ, ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ, ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ, ಅಪ್ಪ ನಾನಿನ್ನ ಕಾಣುವೆ. ನಮಸ್ಕಾರ. ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಈ ಬುಧವಾರದ ಮುಂಜಾವಿನಲ್ಲಿ ಕರ್ತನಾದ ದೇವರ ಸನ್ನಿಧಾನದಲ್ಲಿ, ಸೃಷ್ಟಿಕರ್ತನಾದ ದೇವರ ಒಡನಾಟದಲ್ಲಿ ನಮ್ಮ ಕುಟುಂಬಗಳ ಬಗ್ಗೆ, ಕುಟುಂಬಗಳಲ್ಲಿರ್ತಕ್ಕಂಥ ಅಸಾಮರಸ್ಯ ಇರ್ಬೋದು, ಸಮಸ್ಯೆಗಳಿರ್ಬೋದು, ತೊಂದರೆಗಳಿರ್ಬೋದು, ನ್ಯೂನತೆಗಳಿರ್ಬೋದು, ಬಲಹೀನತೆಗಳಿರ್ಬೋದು, ಒಡಕುಗಳಿರ್ಬೋದು, ಇವುಗಳೆಲ್ಲದರ ಹಿಂದೆ ಕಾರಣ ಏನು ಅನ್ನೋ ವಿಚಾರವಾಗಿ ನಾವು ಕಳೆದ ವಾರಗಳಲ್ಲಿ ಚಿಂತನೆ ನಡೆಸ್ತಾ ಬಂದೆವು. ಈ ದಿನ ಮತ್ತೊಂದು ಹೊಸ ದಿನದಲ್ಲಿ ನಮ್ಮ ಮಧ್ಯ ಪ್ರೀತಿಯ ಸಹೋದರರಂಥ ಪಿ ಸಿ ಅಂತೋಣಿ ಸ್ವಾಮಿಯವರಿದ್ದಾರೆ, ಹಾಗೆ ತನುಜ ಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮಾತ್ರವಲ್ಲ, ಈ ದಿನ ಮತ್ತಷ್ಟು ವಿಶದವಾಗಿ ಮದುವೆ ಇವತ್ತಿನ ಪರಿಸರದಲ್ಲಿ ಅಥವಾ ಇವತ್ತಿನ ದಿನಮಾನಗಳಲ್ಲಿ ಯಾವ ಒಂದು ಬದಲಾವಣೆಗಳೊಂದಿಗೆ ಯಾವ ರೀತಿಯಾದಂಥ ಮದುವೆಗಳು ಇಂದು ಪ್ರಚಲಿತದಲ್ಲಿವೆ, ಈ ಒಂದು ವಿಚಾರಗಳ ಬಗ್ಗೆ ನಾವು ಕೂಲಂಕಷವಾಗಿ ನಾವು ಚರ್ಚೆ ಮಾಡೋಣ. ಅಂತೋಣಿ ಸ್ವಾಮಿಯವರೇ, ಈ ಕಾರ್ಯಕ್ರಮಕ್ಕೆ ನಿಮಗೂ ಸುಸ್ವಾಗತ. ನೀವು ಕೇಳಿದ್ರಿ ವಿವಾಹದ ಒಂದು ಪ್ರಾಮುಖ್ಯತೆಗಳೇನು ಅಂತ. ಆ ವಿವಾಹದ ಪ್ರಾಮುಖ್ಯತೆಗಳ ಬಗ್ಗೆ ಹೇಳೋದಕ್ಕೂ ಮೊದಲು ವಿಶ್ವದಲ್ಲಿ ಏನೆಲ್ಲ ಆಚರಣೆಗಳಿದೆ, ವಿವಾಹದ ಬಗ್ಗೆ ಪರಿಕಲ್ಪನೆಗಳಿದೆ. ಒಂದು ಕಾಲದಲ್ಲಿ ಅದು ಪೂರ್ಣವಾಗಿ ಧಾರ್ಮಿಕತೆಯಿಂದನೇ ಕೂಡಿತ್ತು. ಈಗ ಅದು ಮಾಡಿಫೈಡ್ ಆಗಿ ಏನಾಗಿದೆ, ಭಾಳ ಒಂದು ವಿಶೇಷವಾದಂಥ ಅಥವಾ ವಿಶೇಷ ಅನ್ನೋದಕ್ಕಿಂತ ವಿಶಿಷ್ಟವಾದಂಥ ರೀತಿಯಲ್ಲಿ ಆ ಒಂದು ವಿವಾಹಗಳು ಆಚರಣೆಗಳಿದೆ. ನಾವು ಇದ್ರ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡೋಕ್ಕೆ ಹೋದರೆ ಅನೇಕ ವಿಚಾರಗಳು ತಿಳಿದು ಬರ್ತದೆ. ಅದನ್ನು ಪ್ರಮುಖವಾಗಿ 12 ವಿಧವಾದಂಥ ಒಂದು ಮದುವೆಗಳನ್ನ ಅಲ್ಲಿ ನಾವು ಕಾಣ್ತೀವಿ. ನೀವು ಗೂಗಲ್ನಲ್ಲಿ ಇಲ್ಲಿ ನಾನು ಅಡಿಕ್ಟ್ಸ್ ಅಂಥೇಳಿ ಒಂದು ವೆಬ್ಸೈಟ್ ತೆಗೆದಿದ್ದೀನಿ, ಅದರಲ್ಲಿ ನೋಡ್ತಾ ಇದ್ದೀವಿ. ಮ್ಯಾರೇಜಸ್ ಅಂದರೆ ಇಲ್ಲಿ ನೋಡಿ, ಅಲ್ಲಿ 12 ಥರದ್ದು ಹೇಳ್ತಾರೆ. ಒಂದು ಸಾಮಾನ್ಯವಾಗಿ ಒಪ್ಪಿತವಾಗಿರೋಂಥದ್ದು, ಎಲ್ಲ ಧರ್ಮಗಳು, ಎಲ್ಲ ವಿಶ್ವದ ಹೆಚ್ಚಿನ ಭಾಗದಲ್ಲಿ ಈ ಮಾನೋಗಮಿ ಅಂದರೆ ಏಕಪತ್ನಿ ಒಂದು ಒಂದು ಸಿಸ್ಟಮ್ ಏನಿದೆ ಅದನ್ನು ಒಪ್ಕೊಂಡಿದ್ದಾರೆ. ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ. ಇದು ಬೈಬಲ್ನಲ್ಲಿ ಕೂಡ ಭಾಳವಾಗಿ ಅಪ್ರಿಷಿಯೇಟ್ ಮಾಡಿದಂಥದ್ದು, ಅದನ್ನು ತಿಳಿಸಿ ಹೇಳಿರೋಂಥದ್ದು. ಅಲ್ಲಿ ಬಹುಪತ್ನಿತ್ವ ಇರಲಿಲ್ವ, ಇತ್ತು, ಆದರೆ ಸಂದರ್ಭಕ್ಕೆ ಅನುಸಾರವಾಗಿ. ಕೆಲವು ಸಂದರ್ಭದಲ್ಲಿ ಅಬಲರಾಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಒಂದು ಕಾರಣಗಳಿಗಾಗಿ ಬಹುಪತ್ನಿತ್ವ ಕೂಡ, ಅಥವಾ ಮಕ್ಕಳಿಲ್ದಿದ್ದಾಗ, ಬೇರೆ ಒಂದು ಸಂತಾನಾಭಿವೃದ್ಧಿಗಾಗಿ, ಬೇರೆ ಬೇರೆ ವಿಚಾರಗಳಿಗೋಸ್ಕರ ಅಲ್ಲಿ ದ್ವಿಪತಿತ್ವ ಅಥವಾ ಬಹುಪತಿತ್ವ ಅನ್ನೋದನ್ನು ಅಲ್ಲಿ ರೂಢಿಗೆ ಬಂದಿತ್ತು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾಗಿತ್ತು, ಅದು ಏಕಪತ್ನಿ ಒಂದು ಸಿಸ್ಟಮ್ಮೇ ಎಲ್ಲ ಕಡೆ ಜಾರಿಯಲ್ಲಿತ್ತು. ಇನ್ನೊಂದು ನಾವು ನೋಡ್ತೀವಿ ಪಾಲಿಗಮಿ ಅಂದರೆ ಬಹುಪತ್ನಿತ್ವಗಳು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ಪುರುಷ ಇದ್ದಾನೆ, ಅವನಿಗೆ 3 ಜನ ಹೆಂಡತಿ ಇರಿದ್ದಾರೆ, ಒಬ್ಬಳಿಗೆ ಗರ್ಭ ಇದಾಗಿದೆ, ಇನ್ನೊಬ್ಬರು ಬೇರೆ ಬೇರೆ ಹಂತದಲ್ಲಿದ್ದಾರೆ. ಇದು ಸಾಮಾನ್ಯ ಅರಬ್ಸ್ಥಾನ ಅಥವಾ ಬೇರೆ ಬೇರೆ ಮುಸ್ಲಿಂ ಸಂಪ್ರದಾಯದಲ್ಲೂ ಕೂಡ ಇದು ಸಾಮಾನ್ಯವಾಗಿ ಕಾಣ್ತೀವಿ. ಇನ್ನೊಂದು ನೋಡ್ತೀವಿ ಪಾಲಿಯಾಂಡ್ರಿ ಅಂತ ಇದೆ. ಅಂದರೆ ಈ ಒಬ್ಬ ಸ್ತ್ರೀ ಇಬ್ಬರು ಪುರುಷರನ್ನ ಅಥವಾ ಹಲವಾರು ಪುರುಷರನ್ನ ಮದುವೆ ಆಗಿರೋದು. ನಮ್ಮ ಭಾರತೀಯರಲ್ಲಿ ಇದು ಮಹಾಭಾರತದಲ್ಲೆಲ್ಲ ನಾವು ನೋಡ್ತೇವೆ. ದ್ರೌಪದಿಗೆ 5 ಜನ ಗಂಡಂದ್ರು ಇದ್ದಂಥ ಒಂದು ಸ್ಥಿತಿ. ಬಹುಪತಿತ್ವ ಇದು ಹಿಮಾಚಲ್ ಪ್ರದೇಶ ಈಗಲೂ ಇದೆ. ಮತ್ತೆ ಉತ್ತರ ಪ್ರದೇಶ, ಜಾರ್ಖಂಡ್ ಕೆಲವು ಪ್ರಾಂತ್ಯಗಳಲ್ಲಿ
ಮುಖ್ಯ ಕಾರಣ ಆಸ್ತಿ ಹಂಚೋಗದಿರ್ಲಿ. ಹಾಂ 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 ಹೌದು. ಮತ್ತೆ ಅದೇ ಕಾರಣಕ್ಕೆ ಅಣ್ಣ ತಮ್ಮಂದ್ರೆಲ್ಲ ಸೇರಿ ಒಬ್ಬ ಪತ್ನಿಯನ್ನ ಯಾಕಂದ್ರೆ ಆಸ್ತಿ ಹಂಚೋಗ್ಬಿಟ್ಟು ಇವ್ರು ಬೇರೆ ಚಿಕ್ಕ ಚಿಕ್ಕದಾಗಿ ಅದು ಪಾಲ್ಗಾರಿಕೆ ಆಗಬಾರ್ದು ಅಂತೇಳಿ ಎಲ್ಲ ಸೇರಿ ಒಬ್ಬ ಪತ್ನಿ ಮದುವೆ ಆಗ್ತಾರೆ. ಮತ್ತೆ ಆಸ್ತಿ ಒಂದೇ ಕಡೆ ಭದ್ರವಾಗಿ ಅದು ಅದು ಅವಿಚ್ಛಿನ್ನವಾಗದೆ ಮುಖ್ಯ ಕಾರಣ. ಅಂದ್ರೆ ಈಗಲೂ ಇದು ಆಚರಣೆಯಲ್ಲಿದೆ. ಭಾರತದಲ್ಲೇ ಇದೆ ಅದು. ಭಾರತದಲ್ಲಿ ಎಷ್ಟು ನಾವು ಇದು ತೀರಾ ಉತ್ತರದಲ್ಲಿದೆ ಹಿಮಾಚಲ ಪ್ರದೇಶ, ಅದರಿಂದ ತೀರಾ ದಕ್ಷಿಣದಲ್ಲಿರೋರಿಗೆ ಗೊತ್ತಿರೋದಿಲ್ಲ. ಇದು ಆಚರಣೆಯಲ್ಲಿದೆ. ಆಚರಣೆಯಲ್ಲಂತೂ ಇದೆ. ಆದರೆ ನಮಗೆ ಈ ಮಹಾಭಾರತದ ಕತೆ ಮೂಲಕ ಅಂತೂ ದ್ರೌಪದಿ ಬಹಳ ಪಂಚಪಾಂಡವರು. ಇನ್ನೊಂದು ಇಲ್ಲಿದೆ ನೋಡಿ, ಏನಂತ ಹೇಳ್ತಾರೆ, ಪೋಲಿಯಮೋರಿ. ಇದರಲ್ಲಿ ಏನಾಗಿದೆ, ಒಟ್ಟು ಇದರಲ್ಲಿ ಗಂಡ ಹೆಂಡತಿ ಇವರೆಲ್ಲ ಒಟ್ಟು ಕುಟುಂಬವಾಗಿದ್ದಾರೆ. ಗಂಡಸು ಹೆಂಗಸರು ಎಲ್ಲ ಒಟ್ಟಿಗೆ ಸೇರಿ ಬಾಳಂಥದ್ದು. ಇದು ಬಹುಶಃ ಆಫ್ರಿಕಾ ದೇಶಗಳಲ್ಲಿ ಇದು ಸಾಮಾನ್ಯವಾಗಿ ಇದು ಪ್ರಚಿತದಲ್ಲಿರ್ತದೆ. ಅಂದರೆ ಎಷ್ಟೋ ಜನ ಗಂಡುಗಳಿರ್ತಾರೆ, ಎಷ್ಟೋ ಜನ ಹೆಣ್ಗಳಿರ್ತಾರೆ, ಎಲ್ಲರೂ ಒಟ್ಟಿಗೆ ದಾಂಪತ್ಯ ಜೀವನನ ಕೂಡಿ ಅನುಭವಿಸುವಂಥದ್ದು. ಇನ್ನು ಒಂದು ಸ್ಥಿತಿಗತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಏನೋ ಸಲಿಂಗಿ ವಿವಾಹಗಳು, ಸೇಮ್ ಸೆಕ್ಸ್ ಮ್ಯಾರೇಜಸ್ ಅಂತ. ಅಂದರೆ ಗಂಡನ್ನೇ ಮದುವೆ ಆಗೋದು, ಹೆಣ್ಣನ್ನೇ ಮದುವೆ ಆಗೋದು. ಇದು ಸೃಷ್ಟಿಗೆ ವಿರುದ್ಧವಾದಂಥ ಒಂದು ಕ್ರಿಯೆ. ಬೈಬಲ್ ಒಪ್ಪೋದಿಲ್ಲ. ಬೈಬಲ್ ಮಾತ್ರ ಅಲ್ಲ, ಸಾಮಾನ್ಯವಾಗಿ ವಿಶ್ವದ ಎಲ್ಲ ಧಾರ್ಮಿಕ ಒಂದು ಪಂಥಗಳು ಇದನ್ನು ವಿರೋಧಿಸ್ತವೆ. ಆದರೂ ಕೂಡ ಇವತ್ತಿನ ಒಂದು ಏನು ನವಯುಗಿಗಳು ಅದನ್ನು ಆಚರಣೆಗೆ ತರ್ತಾ ಇದ್ದಾರೆ. ಆಮೇಲೆ ಇನ್ನೂ ಮುಂದಕ್ಕೆ ನೋಡೋಕೆ ಹೋದರೆ ಇಲ್ಲಿ ನೋಡ್ತೀವಿ ಏನು ಕಾಮನ್ ಲಾ ಮ್ಯಾರೇಜ್ ಅಂತೇಳಿ. ಕಾಮನ್ ಲಾ ಮ್ಯಾರೇಜ್ ಅಂದರೆ ಇದೇನಪ್ಪ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ವಿವಾಹ ಆಗುವಂಥದ್ದು. ಏನು ಕಾನೂನಿನ ಕಣ್ಣಿಗೆ ಅವರು ಮದುವೆ ಆಗಿರ್ತಾರೆ, ಅವರು ದಾಂಪತ್ಯ ನಡೆಸಬೇಕು ಅನ್ನೋದೇನಿಲ್ಲ. ಅದು ಕೆಲವು ವಿಶೇಷ ಕಾರಣಗಳಿಗೋಸ್ಕರ ಆ ಮದುವೆ ಊರ್ಜಿತವಾಗಿರ್ತದೆ. ಅಂದರೆ ಉದಾಹರಣೆಗೆ ಆಸ್ತಿ, ನೀವು ಹೇಳಿದ್ರಿ, ಆಸ್ತಿಗೋಸ್ಕರ 5 ಜನ ಗಂಡಂದ್ರು, 3 ಜನ ಗಂಡಂದ್ರು, 2 ಜನ ಗಂಡಂದ್ರು ಇದ್ದಂಗೆ ಇದು ಏಕಪತ್ನಿ ಏಕಪತಿ ಇದ್ದಾರೆ. ಆದರೂ ಕೂಡ ಅವರಲ್ಲಿ ಕೂಡ ಇದೇನಪ್ಪ ಅಂದರೆ ಕಾಮನ್, ಈ ಒಂದು ಕಾನೂನಿನ ದೃಷ್ಟಿಯಲ್ಲಿ ಅವರು ಮದುವೆ ಆಗಿರ್ತಾರೆ. ಗಂಡ ಹೆಂಡತಿ ಅಂತ ಕರೆಸ್ಕೊಳ್ಳೋದಕ್ಕೋಸ್ಕರ ಅಂತಲೇ ಅವರು ಮದುವೆ ಆಗಿರ್ತಾರೆ. ಮಿಕ್ಕಿದ ಯಾವ ಸಂಬಂಧಗಳು, ಅವರು ಮಕ್ಕಳು ಹಡಿಬೇಕು, ದಾಂಪತ್ಯ ನಡೆಸಬೇಕು, ಮುಂದೆ ಏನೋ ಮಾಡಬೇಕು ಅನ್ನೋದು ಅಲ್ಲಿ ಇರೋದಿಲ್ಲ. ಆದರೂ ಕೂಡ ಇವ್ರದ್ದು ಅದು ಒಂದು ರೀತಿಯಾದಂಥ ವಿವಾಹ ಅಂತ ಇಲ್ಲಿ ಹೇಳ್ತದೆ. ಇದಾದಮೇಲೆ ಓಪನ್ ಮ್ಯಾರೇಜ್ ಇಲ್ಲಿ ನೋಡ್ತೀವಿ. ಇಲ್ಲಿ ಯಾರು ಗಂಡು ಯಾರು ಹೆಣ್ಣು, ಅದೇ ಆಗಲೇ ಅಲ್ಲಿ ಕುಟುಂಬದಲ್ಲಿ ಆ ಥರ ನೋಡಿದ್ವಿ. ಅಂದರೆ ಅವರು ಒಟ್ಟಾಗಿ ಸಹಬಾಳ್ವೆ ಮಾಡ್ತಿರೋರು. ಅಂದರೆ ಈಗ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ, ಯಾರ ಜೊತೆ ಬೇಕಾದರೂ ವಿವಾಹ ಅಥವಾ ದಾಂಪತ್ಯ ನಡೆಸ್ಬೋದು ಅಥವಾ ಇದು ಮಾಡಿಸ್ಬೋದು. ಅಲ್ಲಿ ಹುಟ್ಟೋ ಮಕ್ಕಳೆಲ್ಲ ಎಲ್ರಿಗೂ ಸೇರಿದಂಥದ್ದು. ಆಫ್ರಿಕಾದಲ್ಲಿ ಸಾಮಾನ್ಯವಾಗಿದೆ. ಅಲ್ಲಿ ಒಂದು 20 ಜನ ಗಂಡಸರು, 20 ಜನ ಹೆಂಗಸರು ಅಥವಾ 30 ಜನ ಗಂಡಸರು, ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಹುಟ್ಟೋ ಮಕ್ಕಳು ಯಾರ್ದು ಯಾರಪ್ಪ ಯಾರಮ್ಮ ಅನ್ನೋದು ಇಲ್ಲ ಅಲ್ಲಿ. ಅದು ಒಟ್ಟು ಕುಟುಂಬದ ಒಂದು ಬಳಬಳಿ. ಅಂದರೆ ಒಂದು ಹಿಂಡು, ಕುರಿ ಹಿಂಡಿರ್ತದೆ, ಹಾಗೆ ಹಸು ಹಿಂಡಿರ್ತದೆ. ಅಲ್ಲಿ ಅದ್ರ ಅಪ್ಪ ಯಾರು ಅದ್ರ ಅಮ್ಮ ಯಾರು ಯಾರಿಗೂ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಆ ಹಿಂಡಲ್ಲಿ ಇವು ಬೆಳೀತಾ ಇರ್ತಾವಲ್ಲ, ಅದೇ ಥರ. ಆದರೆ ಇದು ಮಾಡ್ರನ್ ಮೆಥಡಲ್ಲಿ ಇಲ್ಲಿ ಇವರೆಲ್ಲ ಫ್ರೆಂಡ್ಸ್ಗಳ ಥರ ಇರ್ತಾರೆ. ಇವರು ಸಾಮಾನ್ಯವಾಗಿ ಸ್ನೇಹಿತರಾಗಿರ್ತಾರೆ. ಆ ಸ್ನೇಹಿತರೆಲ್ಲ ಒಟ್ಟಿಗೆ ಕೂಡುವಿಕೆ ಅಥವಾ ಒಂದು ಯಾವ ರೀತಿಲಾದರೂ ಅವರು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲಿ ಅವರು ಸಂಪರ್ಕವನ್ನು ಇಷ್ಟಪಟ್ಟು ಯಾರು ಯಾರ ಜೊತೆ ಬೇಕಾದ್ರೂ ಜೀವನ ಮಾಡ್ಬೋದು. ಅದು ಈಗಿನ ಒಂದು ಮುಕ್ತ ವಿವಾಹ ಪದ್ಧತಿ ಅಂತ ಹೇಳ್ಬೋದು. ಇನ್ನೂ ನೋಡೋಕೆ ಹೋಗ್ತೀವಿ ಆಫ್ಟರ್ ಡೆತ್ ಮ್ಯಾರೇಜ್ ಅಂತೇಳಿ. ಸತ್ತ ನಂತರ ಮದುವೆ. ನಮ್ಮ ಸಂಸ್ಕಾರ ಇದು ಸಾಕ್ಷಾತ್ಕಾರ ಪಿಕ್ಚರ್ ನೋಡಿರ್ಬೇಕು ನೀವು. ಅದು ರಾಜ್ಕುಮಾರ್ ಅದೇ ರೀತಿಯಲ್ಲಿ ಮಾಡ್ತಾನೆ. ಅದರಲ್ಲಿ ಏನಂದರೆ ಅವನಿಗೆ ಒಂದು ಬಲವಾಗಿರೋಂಥ ಆಸೆ ಇತ್ತು, ಹುಡುಗಿ ಜೊತೆ ನಾನು ಜೀವನ ಮಾಡಬೇಕು ಅಂತೇಳಿ. ಈಗಲೂ ಅಷ್ಟೇ ಅನೇಕರಿಗೆ ಅದು ಕನಸಾಗಿ ಇರ್ತದೆ. ಆ ಕನಸನ್ನು ಅಟ್ಲೀಸ್ಟ್ ಸಾವನಲ್ಲಾದರೂ ಅದನ್ನು ಈಡೇರಿಸ್ಕೊಳ್ಳೋದು. ಕೆಲವು ಸಾರಿ ಮನೆ ಬಿಟ್ಟು ಓಡೋಗಿರ್ತಾರೆ ಪ್ರೇಮಿಗಳು, ಇಬ್ಬರು ಬಿದ್ದು ಸತ್ತೋಗಿರ್ತಾರೆ. ಸತ್ತ ನಂತರ ಮದುವೆ, ಅವ್ರು ಬದುಕಿದ್ದಾಗ ತಂದೆ ತಾಯಿಗಳು ನಿಂತ್ಕೊಂಡು ಮದುವೆ ಮಾಡಿರಲ್ಲ. ಆದರೆ ಸತ್ತ ನಂತರ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು, ಟಿ ವಿನಲ್ಲೆಲ್ಲ ಬಂತು. ಸಾವಿನಲ್ಲಿ ಒಂದಾದ ಪ್ರೇಮಿಗಳು. ಎರಡೂ ಕುಟುಂಬದವರು ವಿರೋಧ ಮಾಡಿದರು. ಅದಕ್ಕಾಗಿ ಏನು ಮಾಡಿದ್ರು, ಎರಡೂ ಕುಟುಂಬದವ್ರನ್ನ ತೊರೆದು ಈ ಹುಡುಗ ಹುಡುಗಿ ಇಬ್ಬರು ಓಡೋಗಿದ್ರು. ಕೊನೆಗೆ ಎಲ್ಲೂ ಬಾಳಕ್ಕಾಗದೆ ಅವ್ರು ಕೊನೆಗೆ ಏನಾದರೂ ಅಲ್ಲಿ ಸತ್ತೋದ್ರು.
ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆತ್ಮಹತ್ಯೆ ಮಾಡ್ಕೊಂಡು ನಂತರ ಏನು ಮಾಡಿದ್ರು, ಈ ಎರಡೂ ಕುಟುಂಬಸ್ಥರು ಸೇರಿಕೊಂಡು ಈ ಹೆಣಗಳಿಗೆ ತಾಳಿ ಕಟ್ಟಿಸಿದ್ರು, ಮದುವೆ ಮಾಡಿಸಿದ್ರು. ಸ್ವರ್ಗದಲ್ಲಾದರೂ ಅವ್ರು ನೆಮ್ಮದಿಯಾಗಿರಲಿ ಅಂತನೋ ಏನೋ ಗೊತ್ತಿಲ್ಲ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಯಾವುದೋ ಒಂದು ನಿರೀಕ್ಷೆ ಅಥವಾ ಈ ಒಂದು ಹೆಂಡತಿಯ ಆಸ್ತಿ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಸ್ಥಾನಮಾನ ಇರ್ಬೋದು, ಆ ಕಾರಣಕ್ಕೂ ಕೂಡ ಏನು ಮಾಡ್ತಾರೆ, ಆ ಕುಟುಂಬದವರು ಸೇರಿ ಆ ಒಂದು ಸತ್ತ ಒಂದು ಹೆಣ್ಣಿನ ಜೊತೆ ಅಥವಾ ಗಂಡಿನ ಜೊತೆ ಮದುವೆ ಮಾಡಿ ಅದಕ್ಕೆ ಉತ್ತರಾಧಿಕಾರಿಗಳಾಗಿ ಅವರು ಅದನ್ನು ನೇಮಿತವಾಗೋದನ್ನು ನಾವು ನೋಡ್ತೀವಿ. ಇನ್ನು ಮುಂದೆ ನೋಡ್ತೀವಿ ಏನಿದು ಬಾಸ್ಟನ್ ಮ್ಯಾರೇಜ್ ಅಂತೇಳಿ. ಇದು ಕೂಡ ಒಂದು ಸೆಕೆಂಡ್, ಇಲ್ಲಿ ಸಲಿಂಗಿಗಳು, ಇಲ್ಲಿ ಹೆಣ್ಣು ಅಲ್ಲಿ ಗಂಡು ನೋಡಿದ್ವಿ, ಇಲ್ಲಿ ಹೆಣ್ಣು ಮದುವೆ ಆಗೋಂಥದ್ದು. ಒಟ್ಟಿಗೆ ಬಾಳ್ತಾ ಇರ್ತಾರೆ, ಚಿಕ್ಕಂದಿಂದ ಅವರು ಸ್ನೇಹಿತರಾಗಿರ್ತಾರೆ, ಭಾಳ ಪ್ರೀತಿ ವಿಶ್ವಾಸದಲ್ಲಿರ್ತಾರೆ. ಮತ್ತು ಬೇರೆಯವರಲ್ಲಿ ಗಂಡಸರಲ್ಲಿ ಸಾಮಾನ್ಯವಾಗಿ ಇಂಥವ್ರಿಗೆ ನಂಬಿಕೆ ಇರಲ್ಲ, ವಿಶ್ವಾಸ ಇರಲ್ಲ, ಗಂಡಸನ್ನು ದ್ವೇಷ ಮಾಡೋವಂಥ ಒಂದು ಸ್ಥಿತಿಗತಿಗಳಿರ್ತಾರೆ. ಇವ್ರೇನು ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ಕೂಡ ಅವರು ಹೊಂದಾಣಿಕೆಯಾಗಿ ಜೀವನ ಮಾಡ್ತಿರ್ತಾರೆ. ಜೀವನ ಪರ್ಯಂತ ಅವರು ಅದನ್ನು ಮದುವೆ ಅಲ್ಲ, ಇದೇನಂದ್ರೆ ಹಾಗೆ ಇರೋದು ಬೇರೆ. ಇದು ಹಾಗೆ ಇರೋದಕ್ಕಿಂತ ಇವರು ವಿವಾಹ ಆಗೋದು ಅಲ್ಲ. ವಿವಾಹ ಯಾಕೆ ಬೇಕಾಗ್ತದೆ ಅಂದರೆ, ವಿವಾಹದ ಮೂಲಕವಾಗಿ ಇವರ ಆಸ್ತಿಗಳಿಗೆ ಇವರ ಜವಾಬ್ದಾರಿ, ಒಬ್ರಿಗೊಬ್ರು ಇರುವಂಥ ಒಂದು ಜವಾಬ್ದಾರಿಗಳನ್ನ ಮಾತ್ರವಲ್ಲ, ಮುಂದೆ ಏನೆಲ್ಲ ಆಗುತ್ತೆ ಅದೆಲ್ಲದಕ್ಕೂ ಒಬ್ರಿಗೊಬ್ರು ಸಮಾಜ ದೃಷ್ಟಿಕೋನದಲ್ಲಿ ಅವರು ಒಟ್ಟಾಗಿರ್ತಾರೆ. ಮತ್ತು ಲೀಗಲಿ ಏನು ಕಾನೂನು ರೀತಿಯ ಅವರು ಒಂದೊಂದಕ್ಕೂ ಅವರು ಒಬ್ರಿಗೊಬ್ರು ಹೊಣೆಗಾರಿಕೆಯನ್ನು ಅವರು ವಹಿಸ್ಕೊಳ್ತಾರೆ. ಇದು ಈ ರೀತಿಯಾದಂಥ ಒಂದು ವಿವಾಹ ಪದ್ಧತಿ ಈಗಿನ ಕಾಲದಲ್ಲಿ ಅದು ಜಾರಿಯಲ್ಲಿ ಹೊಸದಾಗಿ ಬಂದಿರೋಂಥದ್ದು. ಇನ್ನು ಅರೇಂಜ್ ಮ್ಯಾರೇಜ್ ಅದು ಸಾಮಾನ್ಯವಾಗಿದೆ. ಆದರೆ ಈ ಅರೇಂಜ್ ಮ್ಯಾರೇಜ್ ಹೆಂಗೆ ಅಂತ ಹೇಳಿದ್ರೆ ಅದನ್ನು ಬಿಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಂಧನ ಅಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನೋಡೋಕೆ ಹೋದರೆ ಗಂಡು ಹೆಣ್ಣಿಗೆ ಒಬ್ರಿಗೂ ಮುಖ ಒಬ್ರು ನೋಡಬೇಕು ಅಂತ ಇರಲಿಲ್ಲ. ದೊಡ್ಡವ್ರು ನೋಡಿ ಏರ್ಪಾಡು ಮಾಡ್ತಾರೆ. ಅವ್ರೇನು ಮಾಡ್ತಿದ್ರು, ಹಿರಿಯರು ನೋಡ್ತಿದ್ರು. ಅವ್ರ ಅಪ್ಪನಿಗೆ ಮಗಳಿಗೆ ಇದು ಯೋಗ್ಯನಾಗಿರೋ ಗಂಡ ಅನ್ಸಿದ್ರೆ ಹೋಗಿ ಅವ್ರು ಕೇಳೋರು. ಅವರು ಹೋಗಿ ಇವ್ರಿಗೆ ನಮ್ಮ ಮಗನಿಗೆ ಈ ಹೆಣ್ಣು ಯೋಗ್ಯ ಅಂತ ಅನ್ಸಿದ್ರೆ ಅವರವರೇ ಡಿಸೈಡ್ ಮಾಡೋರು. ಇವರು ಹಸೆಮಣೆಗೆ ಹೋದಾಗ್ಲೇ ಪರ್ದೆ ಮಧ್ಯದಲ್ಲಿ ಇರ್ತಿತ್ತು ಹಳೆ ಕಾಲದಲ್ಲಿ. ಆ ಪರ್ದೆ ತೆಗೆದಾಗಲೇ ಆ ಗಂಡಿಗೆ ಹೆಣ್ಣು ನೋಡೋದು, ಹೆಣ್ಣಿಗೆ ಗಂಡು ನೋಡೋಂಥ ಒಂದು ಅವಾಗಲೂ ನೋಡೋಕ್ಕಾಗ್ತಿಲ್ಲ, ಯಾಕಂದ್ರೆ ನಾಚಿಕೆ ಅಂತ ಎಲ್ಲ ಸುತ್ತಮುತ್ತ ಜನ ಇರೋರು, ಆಸೆ ಮಾಡಿಬಿಡೋರು. ಅದಕ್ಕೆ ಅದು ಮಾಡ್ತಿರ್ಲಿಲ್ಲ. ಇದು ಏನಂದರೆ ಇದು ವೆಡ್ ಲಾಕ್ ಅಂತ ಹೇಳ್ತೀವಿ, ವಿವಾಹ ಬಂಧನ. ಮತ್ತು ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿವರೆಗೂ ಅಂದರೆ ಜೀವನ ಪರ್ಯಂತ. ಗಂಡ ಕುಡುಕಾಗಿರಲಿ, ಹೆಂಡತಿ ಜಗಳ ಗಂಟೆ ಆಗಿರಲಿ, ಅಥವಾ ಏನೇ ಮಾಡಿರಲಿ, ಇವ್ರಿಗೆ ಅವ್ರು ಹೊಡಿಬೋದು, ಅವ್ರಿಗೆ ಇವ್ರು ಹೊಡಿಬೋದು, ಅಥವಾ ಏನೆಲ್ಲ ಕಚ್ಚಾಟ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಕಾರಣಕ್ಕೂ ಇದನ್ನು ಬಿಡಿಸ್ಕೊಳಕ್ಕಾಗಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಬಿಡ್ತಿದ್ರು ಗಂಡು ಹೆಣ್ಣು ಇಬ್ಬರು. ಯಾವುದೇ ಸಂದರ್ಭದಲ್ಲಾಗಲಿ ಏನೇ ಆಗಲಿ, ಇವಳು ನನ್ನ ಹೆಂಡತಿ, ನನ್ಗೆ ಇದಕ್ಕೆ ಬಂದಿದ್ದು, ಆಮೇಲೆ ಅವನು ಏನಾರು ಮಾಡ್ಬೋದು. ಇವಳು ಬಗ್ಗೆ ಕನ್ನಡದಲ್ಲಿ ಹೇಳ್ತಾರೆ, ವಿವಾಹ ಅನ್ನೋದು ಒಂದು ಬಂಗಾರದ ಪಂಜರ. ಬಂಗಾರ ಹೊರಗಡೆ ಇರೋರು ಒಳಗಡೆ ಹೋಗ್ಬೇಕಂತ ತಪಸ್ತಾ ಇರ್ತಾರೆ. ಯಾಕೆಂದ್ರೆ ಅದು ಬಂಗಾರ ಹೊಳಿತಾ ಬಹಳ ಆಕರ್ಷವಾಗಿ ಹೊರಗಡೆ ನೋಡಕ್ ತುಂಬಾ ಚಂದ ಕಾಣುತ್ತೆ. ಆದ್ರೆ ಒಳಗಡೆ ಇರೋರು ಯಾವಾಗ ಹೊರಗಡೆ ಬರ್ತೀವಂತ ಅವರು ಸುಂದರವಾಗಿ ಹೇಳಿದ್ರಿ, ಹೌದೌದು. ಅಂದ್ರೆ ಒಳಗಡೆ ಹೋದ್ಮೇಲೆ ಅದು ನಿಜವಾದ ಬಂಗಾರನ ನಿಜವಾಗ್ಲೂ ಅದು ಜೈಲ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಯಾವಾಗಲೂ ಮದುವೆ ಆಗದೆ ಇರೋರು ಯಾವಾಗ ಮದುವೆ ಆಗ್ತೀವಿ. ಮತ್ತೆ ಹಿಂದಿ ಭಾಷೆಯಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ. ಅದು ಹಿಂದಿಯಲ್ಲಿ ಹೇಳಿ, ನೀವು ಕನ್ನಡದಲ್ಲಿ ಹೇಳಿ. ये शादी ऐसी लड्डू है जो खाया वो भी पछताया, जो नहीं खाया वो भी पछताया. ಅಂದರೆ ಈ ವಿವಾಹ ಅನ್ನೋದು ಎಂಥ ಸಿಹಿಯಾದ ಒಂದು ಲಡ್ಡು, ಸಿಹಿ ತಿನಿಸು. ಅಂದರೆ ತಿಂದವನು ತೊಂದರೆ ಪಟ್ಟ, ತಿಂದೇ ಇದ್ದವನು ಇಲ್ಲದೆ ಇರೋನು ತೊಂದರೆ ಪಟ್ಟ. ಅಂದರೆ ತಿಂದವನು ಅಯ್ಯೋ ನಾನು ಯಾಕೆ ತಿನ್ನಪ್ಪ ಅಂತ, ತಿನ್ನದೇವ್ರನು ಅದು ಹೇಗಿರುತ್ತೋ ನೋಡೇ ಬಿಡಬೇಕು ಅಂತ. ಅದು ಈಡನ್ ಗಾರ್ಡನ್ನಲ್ಲಿ ಸರ್ಪ ಕೊಡುತ್ತಲ್ಲ, ಹೇಗಿರುತ್ತೋ ನೋಡೋಣ, ಆಗೋಗಿ ತಿಂದು ಅಷ್ಟು ಕುತೂಹಲ. ಇನ್ನೊಂದು 2-3 ವಿಧಾನಗಳಿದೆ, ಅದು ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಆಗಲೇ ಮದುವೆಗಳ ವಿಚಾರ ಮಾತಾಡ್ತಿದ್ವಲ್ಲ, ವಿವಾಹಗಳು. ಈ ವೆಡ್ಲಾಕ್ ಅನ್ನೋದು ಕೂಡ ಒಂದದು. ಇದು ಒಂದು ಲಿವರೇಟ್ ಮ್ಯಾರೇಜ್ ಅಂಥೇಳಿ. ಲಿವರೇಟ್ ಮ್ಯಾರೇಜ್ ಈಸ್ ಎ ಟೈಪ್ ಆಫ್ ಮ್ಯಾರೇಜ್ ಇನ್ ವಿಚ್ ದ ಬ್ರದರ್ ಆಫ್ ದ ಡಿಸೀಸ್ಡ್ ಮ್ಯಾನ್ ಈಸ್ ಒಬ್ಲೈಜ್ಡ್ ಟು ಮ್ಯಾರಿ ಹಿಸ್ ಬ್ರದರ್ಸ್ ವಿಡೋ
ಅಂದರೆ ಬೈಬಲ್ನಲ್ಲಿ ಕೂಡ ಇದೆ ಇದು. ಇದೆ ಇದೆ ಹೌದು. ಒಬ್ಬ ಸಹೋದರ ಇದ್ದರೆ ಅವ್ನು ತೀರೋದ್ರೆ ಅವನು ಅವನ ತಮ್ಮ ಕಿರಿಯ ಸಹೋದರ ಆತನ ಅವಳ ಮೈದುನ ಧರ್ಮ ಅಂತ ಹೇಳ್ತಾರೆ. ಹಾಂ ಹಾಂ ಹ್ಞೂ ಮೈದುನ ಧರ್ಮನ ಅವ್ನು ನೆರವೇರಿಸಬೇಕು. ಅಂದರೆ ಅದು ರಿಪೀಟ್ ಆಗ್ತದೆ ರಿಪೀಟ್ ಆಗ್ತದೆ ಬೈಬಲ್ ಕಾಲ. ಬೈಬಲ್ನಲ್ಲಿ ಅದು ಆ ಕಾಲದ್ದೇ ಇವಾಗಲೂ ಅದು ಕೆಲವು ಕಡೆ ಅದು ಪ್ರಚಲಿತದಲ್ಲಿದೆ. ಅವನ ಅಣ್ಣ ತೀರೋದ್ರೆ ಆ ಅತ್ತಿಗೆನ ಇವನು ಮದುವೆ ಆಗಲೇಬೇಕು, ಅದನ್ನು ಮೈದುನ ಧರ್ಮನ ಅವನು ನೆರವೇರಿಸಬೇಕು. ಬೇರೆ ಯಾರು ಇದು ಮಾಡಂಗಿಲ್ಲ, ಅದು ಹಕ್ಕು ಕೂಡ. ಒಂದು ಆಸ್ತಿ ವಿಚಾರದಲ್ಲೂ ಕೂಡ ಅದು ಅಣ್ಣ ತಮ್ಮಂದ್ರಲ್ಲೇ ಉಳ್ಕೊಳ್ಳೋಂಥದ್ದು. ಎರಡನೇದಾಗಿ ಅತ್ತಿಗೆ ಅವಳು ವಿಡೋ ಆಗಿ ಅವಳು ಅನಾಥಳಾಗಬಾರ್ದು ಆಗಬಾರ್ದು ಅಂತೇಳಿ ಅವರಿಗೆ ಆಶ್ರಯ ಕೊಡೋದು ಕೂಡ ಆಗ್ತದೆ. ಇನ್ನೊಂದು ಇಲ್ಲಿ ಸರೋಗೆಟ್ ಮ್ಯಾರೇಜ್ ಅಂತ ಹೇಳ್ತಾರೆ. ಅಂದರೆ ಈಗ ಒಂದು ಹುಡುಗಿನ ಮದುವೆ ಆಗಿರ್ತಾರೆ, ಮದುವೆ ಆಗಿ ಆ ಹುಡುಗಿಯನ್ನ ಸತ್ತೋದ್ರೆ ಅವಳ ತಂಗಿನ ಮದುವೆ ಆಗಂಥದ್ದು ಒಂದು ಪದ್ಧತಿ. ಇದು ನಮ್ಮ ಭಾರತ ದೇಶದಲ್ಲೂ ಇದೆ. ನಾದಿನೀರನ್ನ ಮದುವೆ ಆಗಂಥದ್ದು ಹೆಚ್ಚಿನ ಸಂದರ್ಭದಲ್ಲಿ ತಾಯಿ ತಂದೆಯರೇ ಆ ಥರ ಮಾಡ್ತಾರೆ. ತಾಯಿ ತಂದೆಯರು ಯಾವಾಗ ಅಕ್ಕ ಸತ್ತೋಗ್ತಾಳೆ ಅವಾಗ ತಂಗಿನ ಕೊಟ್ಟು ಮದುವೆ ಮಾಡೋದು ರೂಢಿ. ಆದರೆ ಇನ್ನೊಂದು ರೂಢಿ ಏನಪ್ಪ ಅಂತ ಹೇಳಿದ್ರೆ, ಈ ಅಕ್ಕನ ಜೊತೆಗೆ ತಂಗಿನೂ ಲವ್ ಮಾಡೋದು ಇನ್ನೊಂದು ರೂಢಿ. ನೋಡ್ತೀವಿ ಭಾವ ನಾದಿನಿದು ಕಥೆಗಳು ತುಂಬಾ ಇದೆ. ನಮ್ಮ ಜಾನಪದ ಕಥೆಗಳಲ್ಲಂತೂ ತುಂಬಾ ಇದೆ. ಅದು ಸರ್ವೇ ಸಾಮಾನ್ಯವಾಗಿ ಜನಪದದಲ್ಲಿ ಇದು ನೋಡ್ಕೊಂಡು ಬಂದಿರ್ತದೆ. ಅಕ್ಕನ ಮದುವೆ ಆಗ್ತಾರೆ, ಅಕ್ಕನ ಜೊತೆಗೆ ಬೆಳವಳಿಯಾಗಿ ತಂಗಿ ಬರ್ತಾಳೆ, ಸಂಗಾತಿಯಾಗಿ ಬರ್ತಾಳೆ, ಕೊನೆಗೆ ಅದು ಹೇಗೆ ಅದು. ಇನ್ನು ಭಾರತೀಯ ಒಂದು ವಿವಾಹ ಅಥವಾ ಭಾರತೀಯ ಒಂದು ದೇಶಸ್ಥಾನಕ್ಕೆ ಬರೋದಾದ್ರೆ ಸರಿ, ಅದರಲ್ಲಿ 8 ಬಗೆಯಾದಂಥ ಒಂದು ವಿವಾಹ ಪದ್ಧತಿಗಳನ್ನ ಅಲ್ಲಿ ಹೇಳ್ತಾರೆ. ಒಂದು ಈ ಬ್ರಾಹ್ಮಣ ಅಂತ ಹೇಳ್ತಾರೆ, ಬ್ರಹ್ಮ ಒಂದು ರೀತಿಯಾದಂಥ ಒಂದು ವಿವಾಹ ಪದ್ಧತಿ, ಬ್ರಾಹ್ಮಣ ಪದ್ಧತಿ ಅಂತ ಬೇಕಾದ್ರೆ ಹೇಳ್ಬೋದು. ಅದು ಅದೇ ಸಂಪ್ರದಾಯಬದ್ಧವಾಗಿ ಸಪ್ತಪದಿಗಳನ್ನ ತೊಳೆದು ಇದು ಮಾಡೋಂಥದ್ದು. ಇನ್ನೊಂದು ದೈವಿಕವಾದಂಥ ರೀತಿಯಾದಂಥ ವಿವಾಹ ಪದ್ಧತಿ. ಇದು ಋಷಿಗಳು ಯಜ್ಞಗಾದಿಗಳು ಮಾಡೋಂಥವ್ರು ಈ ರೀತಿಯಾಗಿ ನೆರವೇರಿಸ್ಕೊಡೋದು. ಸರಿ, ಇದು ಮತ್ತು ಇದು ದೈವಿಕವಾದಂಥದ್ದು ಅಂದರೆ ಆಧ್ಯಾತ್ಮಿಕ ಜೀವಿಗಳು ಮಧ್ಯದಲ್ಲಿ ನಡೆಯುವಂಥ ಒಂದು ಮದುವೆ. ಅವ್ರ ನಡುವೆ ಇಬ್ಬರು ಆಧ್ಯಾತ್ಮಿಕ ಜೀವಿಗಳಾಗಿರ್ತಾರೆ, ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಇರ್ತಾರೆ, ಅವ್ರುಗಳು ಮಾಡೋಂಥದ್ದು. ಇನ್ನೊಂದು ಋಷಿ ದೈವೋಪಾಸನೆ ಮಾಡೋಂಥವ್ರು, ದೈವಿಕ ಪುರುಷರು ಬೇರೆ, ದೈವೋಪಾಸನೆ ಮಾಡೋಂಥವ್ರು ಬೇರೆ. ಅದು ಈ ಒಂದು ಋಷಿಗಳ ಮಧ್ಯೆ ನಡೆಯುವಂಥದ್ದು. ಆಶ್ರಮಗಳಲ್ಲೆಲ್ಲ ಹಿಂದೆ ಗುರುಕುಲ ಆಶ್ರಮಗಳು ಅಥವಾ ಬೇರೆ ಆಶ್ರಮಗಳಲ್ಲಿ ಅವರು ದೈವಿಕವಾಗೇ ಇರ್ತಾರೆ, ಸಂಪೂರ್ಣವಾಗಿ ದೇವರ ಧ್ಯಾನದಲ್ಲೇ ಇರೋಂಥದ್ದು. ಬೇರೆ ಲೌಕಿಕವಾಗಿ ಇರದೇ ಇದ್ರೂ ಕೂಡ ಅವರು ಕೂಡ ವಿವಾಹವನ್ನು ಮಾಡ್ಕೊಳ್ತಾ ಇದ್ರು. ಋಷಿಗಳು ಕೂಡ ಅಲ್ಲಿ ಸನ್ಯಾಸಿಗಳು ಬೇರೆ, ಋಷಿಗಳು ಬೇರೆ, ಈ ರೀತಿಯಾದಂಥ ಒಂದು ವಿವಾಹಗಳು ಕೂಡ ಅಲ್ಲಿ ನಡೀತಿತ್ತು. ಇನ್ನು ಪ್ರಜಾಪತಿ ಅಂತ ಹೇಳ್ತಾರೆ. ಈ ಪ್ರಜಾಪತಿ ಎಂದಾಗ ತಂದೆ ಆದವನು ತನ್ನ ಮಗಳನ್ನ ಬೇರೆಯವರಿಗೆ ದಾರೆ ಎರೆದು ಕೊಡುವಂಥದ್ದು, ಅದು ಕನ್ಯಾದಾನ ಅಂತ ಹೇಳ್ತೀವಿ. ಅಲ್ಲಿ ಪಿತೃ ಏನು ಮಾಡ್ತಾನೆ, ಅವನು ತನ್ನ ಮಗಳಿಗೆ ಅನುರೂಪನಾದಂಥ ಗಂಡನ್ನ ಹುಡುಕಿ ಮದುವೆ ಮಾಡೋಂಥದ್ದನ್ನ ಅಲ್ಲಿ ಹೇಳ್ತೀವಿ. ಅದು ವಿಶೇಷವಾಗಿ ಏನಾಗ್ತಿತ್ತು, ತಮ್ಮ ಸಂಬಂಧಿಕರಲ್ಲೋ ಇದರಲ್ಲಿ ಕುಲದಲ್ಲಿ ಮಾಡೋಂಥ ಪದ್ಧತಿ ಕೂಡ ಇತ್ತು. ಇನ್ನು ಅಸುರ, ಡಿಮನ್ಸ್ ಅಂತ ಹೇಳ್ತೀವಿ. ಅಸುರ ಅಂದರೆ ರಾಕ್ಷಸಿ ಪ್ರವೃತ್ತಿ ಅಥವಾ ಒಂದು ಬಹಳ ಕ್ರೂರವಾದಂಥ ರೀತಿಯಲ್ಲಿ, ಅಂದರೆ ಎತ್ಕೊಂಡು ಹೋಗಿ ಮದುವೆ ಆಗೋಂಥದ್ದು, ಅಪಹರಿಸಿ ಮದುವೆ ಆಗೋಂಥದ್ದು, ಈ ರೀತಿಯಾದಂಥದ್ದೆಲ್ಲ ಅಲ್ಲಿ ನೋಡ್ತೀವಿ. ಅಂದರೆ ಹೆಣ್ಣಿಗೆ ಇಷ್ಟ ಇಲ್ದಿದ್ರು ಕೂಡ ಇಲ್ಲೇನಾಗ್ತದೆ, ಬಲವಂತವಾದಂಥ ವಿವಾಹಗಳು. ಅವನು ಶೌರ್ಯ ಪರಾಕ್ರಮ, ಅವನು ರಾಜ್ಯ ಅವನು ಗೆದ್ರೆ ಅದರಲ್ಲಿರ್ತಕ್ಕಂಥ ಹೆಣ್ಣುಗೆಳೆಯರಲ್ಲಿ ಅವನು ಯಾರು ಬೇಕಾದ್ರೂ ಅವನು ಕೊಳ್ಳೆ ಹೊಡಿಬೋದು. ಅವರು ದಾಸದಾಸಿಗಳಾಗ್ಬಿಡ್ತಾರೆ. ಆ ದಾಸಿರನ್ನ ಅವನು ಯಾವ ರೀತಿಲಾದರೂ ಅವ್ರು ಎಕ್ಸ್ಪ್ಲೈಟ್ ಮಾಡ್ಬೋದು. ಇಲ್ಲಿ ಪತ್ನಿತ್ವ ಅಂದಾಗ ಪತ್ನಿತ್ವಕ್ಕೆ ಅವ್ರಿಗೆ ಹಕ್ಕು ಬಾಧ್ಯತೆಗಳೇನಿಲ್ಲ, ಅವ್ರ ಕರ್ತವ್ಯಗಳಷ್ಟೇ ಮಾಡಬೇಕು, ಅವ್ರು ಹೇಳಿದ್ದೆಲ್ಲ ಮಾಡಬೇಕು. ಒಬ್ಬ ರಾಜ ಗೆದ್ದರೆ ಅವನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಇನ್ನೊಬ್ರು ಇರ್ಬೋದು, ಹೆಣ್ಣು ಸಂತಾನ, ಅವನು ಜನಾನದಲ್ಲಿ 106 ಜನ ಹೆಂಡತಿರೆಲ್ಲ ಇರ್ತಿದ್ರು, ರಾಣಿರೆಲ್ಲ, ಅವ್ರನ್ನೆಲ್ಲ ಅವನಿಗೆ ವಶ ಮಾಡ್ಕೊಬಿಡ್ತಿದ್ದ.
ವಜ್ರ ವೈಡೂರ್ಯಗಳನ್ನ ಚಿನ್ನ ಬೆಳ್ಳಿಗಳನ್ನ ಹೆಂಗೆ ವಶ ಮಾಡ್ಕೊಳ್ತಿದ್ದ, ಅದೇ ಥರ ಅದೇ ರೀತಿಯಲ್ಲಿ ಇದನ್ನು ಕೂಡ ಅವನು ಏನು ಮಾಡ್ತಿದ್ದ, ತನ್ನ ವಸ್ತುವಾಗಿ ಅದನ್ನು ಸ್ವೀಕಾರ ಮಾಡ್ತಿದ್ದ, ಸ್ವೀಕಾರ ಮಾಡಿ ಬೇಕಾದಾಗ ಬೇಕಿದ್ದಾಗ ಬಳಸ್ಕೊಳ್ತಿದ್ದ, ಅವನ್ನ ಯಾವ ರೀತಿಲಾದರೂ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದ. ಇದೊಂಥರ ಸುರಿ. ಸರಿ ಮೇಡಮ್. ಆಮೇಲೆ ಗಾಂಧರ್ವ ವಿವಾಹ ಅಂತ ಒಂದಿದೆ. ಅಂದರೆ ಇಷ್ಟಪಟ್ಟು, ಗಂಡು ಹೆಣ್ಣು ಇಷ್ಟಪಟ್ಟು, ಇಲ್ಲಿ ಜಾತಿ ಕುಲ ಮತ ಇನ್ನೊಂದು ಮತ್ತೊಂದು ಯಾವುದು ನೋಡಲ್ಲ. ಗುರು ಹಿರಿಯರ ನಿಷ್ಕರ್ಷ ಇಲ್ಲ, ಅವ್ರ ಹತ್ರ ಮಾತುಕತೆ ಇಲ್ಲ, ಯಾರು ಏನಿಲ್ಲ. ಇವಾಗ ಅಲ್ಲಿ ಏನೋ ಲವ್ ಅಟ್ ಫಸ್ಟ್ ಸೈಟ್ ಅಂತ ನೋಡಿದ ತಕ್ಷಣ ಅವರಲ್ಲಿ ಪ್ರೇಮಾಂಕರ ಆಗುತ್ತೆ. ಆಗಿದ ತಕ್ಷಣ ಏನಾಗ್ತಾರೆ, ಅವರು ಒಬ್ರಿಗೊಬ್ರು ಒಪ್ಪಿಸಲ್ಪಡ್ತಾರೆ. ಅವ್ರ ಮನಸ್ಸಿಗೆ ಇವ್ರು ಕರ್ಗೋಗ್ತಾರೆ, ಇವ್ರ ಮನಸ್ಸಿಗೆ ಅವ್ರು ಕರ್ಗೋಗ್ತಾರೆ. ಕೊನೆಗೆ ಅದು ಎಲ್ಲಿ ಅಂದರೆ ಅದು ದೈಹಿಕವಾದಂಥ ಸಂಪರ್ಕದಲ್ಲಿ ಪರ್ಯಾವಸನೆ ಆಗುತ್ತೆ. ಇಲ್ಲಿ ಗಾಂಧರ್ವ ವಿವಾಹ ಅದ ಪದ್ಧತಿನ ನಾವು ನೋಡ್ತೇವೆ. ಈ ದಿನದ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಕರ್ತನಾದ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೂ ಒಡೆಯನವಾದ ತಂದೆಯಾದ ದೇವರೇ, ಸ್ವಾಮಿ, ಮತ್ತೊಂದು ಬುಧವಾರವನ್ನು ಸ್ವಾಮಿ ನೀನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಈ ಉದಯದಲ್ಲಿ ಸ್ವಾಮಿ, ಈವರೆಗೆ ನಾವು ಈ ಮದುವೆಗಳ ವಿಚಾರದಲ್ಲಿ ಸ್ವಾಮಿ ಅನೇಕ ವಿಚಾರಗಳನ್ನ ನಾವು ಕಲಿತೆವು. ತಂದೆಯ ದೇವರೇ, ಮನುಷ್ಯರಾದ ನಮಗೆ ಸ್ವಾಮಿ ನೀನು ನಿನ್ನದೇ ಆದಂಥ ರೀತಿಯಲ್ಲಿ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿದ್ದಿ. ಮನುಷ್ಯರಿಗೆ ಒಂದು ಆಜ್ಞಾನ ಕೊಟ್ಟಿದ್ದಿ. ಮನುಷ್ಯರಾದವರು ಹೀಗೇ ಬದುಕಬೇಕೆಂಬುದಾಗಿ ನೀನು ಬಯಸಿದ್ದಿ ಸ್ವಾಮಿ. ಆದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕ ರೀತಿಯಲ್ಲಿ ನಾವು ನಿನ್ನ ಆಜ್ಞೆಗಳನ್ನು ಉಲ್ಲಂಘಿಸ್ತಿದ್ದೇವೆ. ನೀನು ಸ್ವಾಮಿ ಒಂದು ಗಂಡಿಗೆ ಒಂದು ಹೆಣ್ಣು ಎಂಬುದಾಗಿ ಸ್ವಾಮಿ ನೀನು ನಿಷ್ಕರ್ಷೆ ಮಾಡಿದ್ದಿ. ಮಾತ್ರವಲ್ಲ ಸ್ವಾಮಿ, ಮೊದಲೇ ನಮ್ಮನ್ನು ಸ್ವಾಮಿ ನೀನು ನಮ್ಮ ವೈವಾಹಿಕ ಜೀವಿತದ ಬಗ್ಗೆ ನೀನು ನಿರ್ಧಾರವನ್ನು ತೆಗೆದುಕೊಂಡಿದ್ದಿ ಸ್ವಾಮಿ. ನಿನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ನಾವು ಏನನ್ನು ಮಾಡದ ಹಾಗೆ ನಿನ್ನ ಚಿತ್ತವನ್ನು ಅರಿತು ಅದರಂತೆ ಬಾಳುವ ಹಾಗೆ ನಮಗೆ ಸಹಾಯ ಮಾಡು. ಒಂದು ವೇಳೆ ಯಾರಾದರೂ ಸ್ವಾಮಿ ಈ ಒಂದು ಸಂದರ್ಭಗಳಲ್ಲಿ ಮದುವೆಯ ಬಗ್ಗೆ ಸ್ವಾಮಿ ಆಲೋಚನೆ ಮಾಡ್ತಿದ್ದಾರೋ ಅವ್ರುಗಳಿಗೆ ಸ್ವಾಮಿ ಸರಿಯಾದಂಥ ಜ್ಞಾನವನ್ನು ಕೊಡು, ತಿಳುವಳಿಕೆಯನ್ನು ಕೊಡು. ತಮ್ಮ ಸಂಗಾತಿಗಳನ್ನ ಹೇಗೆ ಹುಡ್ಕೊಳ್ಬೇಕು ಎಂಬ ಒಂದು ಬಲವಾದಂಥ ಒಂದು ತಮ್ಮ ಸಂಗಾತಿಗಳನ್ನ ಹೇಗೆ ಹುಡ್ಕೊಳ್ಬೇಕು ಎಂಬ ಪರಿಜ್ಞಾನವನ್ನು ಸ್ವಾಮಿ ನೀನು ಅನುಗ್ರಹಿಸಿಕೊಡು. ಅದೇ ರೀತಿಯಲ್ಲಿ ಸ್ವಾಮಿ ವೈವಾಹಿಕ ಬಂಧನದಲ್ಲಿ ಈಗಾಗಲೇ ಇರುವಂಥ ದಂಪತಿಗಳನ್ನ ಕೂಡ ಸ್ವಾಮಿ ಈ ಹೊತ್ತರಲ್ಲಿ ನೀನು ಆಶೀರ್ವದಿಸು. ಅವರಿಗೆ ಸ್ವಾಮಿ ನಿನ್ನ ಒಂದು ಜ್ಞಾನ ವಿವೇಕದ ಆತ್ಮ ಅವ್ರನ್ನ ನಡೆಸುವಂತಾಗಲಿ ಸ್ವಾಮಿ. ದಿನನಿತ್ಯ ಬರುವಂಥ ಸಣ್ಣ ಪುಟ್ಟ ಅನೇಕ ಒಂದು ಮನಸ್ತಾಪಗಳಾಗಲಿ, ಅನೇಕ ವಿಧವಾದಂಥ ಶೋಧನೆಗಳಿಗಾಗಲಿ ಅವರು ಒಳಗಾಗದೆ ಸ್ವಾಮಿ ಇಬ್ಬರು ಸ್ವಾಮಿ ಶುದ್ಧರಾಗಿ ನಿನ್ನ ಮೆಚ್ಚುಗೆಗೆ ಸ್ವಾಮಿ ಪಾತ್ರರಾಗಿ ನಿನ್ನ ಅನ್ಯೋನ್ಯತೆಯಲ್ಲಿರುವ ಹಾಗೆ ಸಹಾಯ ಮಾಡು. ಕುಟುಂಬದಲ್ಲಿರ್ತಕ್ಕಂಥ ಭಿನ್ನತೆಗಳಿಗಾಗಿ ನಿನ್ನಲ್ಲಿ ಮೊರೆಡ್ತೇವೆ, ಆ ಭಿನ್ನತೆಗಳನ್ನ ದೂರ ಮಾಡು. ಈ ಹೊತ್ತಾರೆಯಲ್ಲಿ ಯಾರೆಲ್ಲ ಸ್ವಾಮಿ ನಿನ್ನ ಮುಂದೆ ಇದ್ದಾರೋ, ನಿನ್ನಲ್ಲಿ ಪ್ರಾರ್ಥನೆ ಬೇಡಿಕೆಗಳನ್ನ ಇಡ್ತಿದ್ದಾರೋ ಅವರೆಲ್ಲರನ್ನ ಸ್ವಾಮಿ ನೀನು ಆಶೀರ್ವದಿಸು. ಆ ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಿಕೊಡು. ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಈ ಎಲ್ಲ ಪ್ರೇಕ್ಷಕರನ್ನು ಆಶೀರ್ವದಿಸ್ತಿದ್ದೇವೆ ನಮ್ಮ ದೇವರೇ. ಆಮೆನ್.